ದೇಶದಾದ್ಯಂತ ಇವತ್ತು 26ನೇ ಕಾರ್ಗಿಲ್ ವಿಜಯೋತ್ಸವ ಸಂಭ್ರಮ ಮನೆ ಮಾಡಿದೆ. ಹುತಾತ್ಮ ವೀರ ಯೋಧರಿಗೆ ಗೌರವ ಸಮರ್ಪಣೆ ಮಾಡಲಾಗ್ತಾ ಇದೆ. ಬೆಂಗಳೂರಲ್ಲೂ ಕೂಡ ಕೆಚ್ಚೆದೆಯ ಸೈನಿಕರ ಸೇವೆಯನ್ನು ಸ್ಮರಿಸುವಂತಹ ಕಾರ್ಯಕ್ರಮ ಆಯೋಜಿಸಲಾಗಿದೆ. 26ನೇ ಕಾರ್ಗಿಲ್ ವಿಜಯೋತ್ಸವ ಹಿನ್ನೆಲೆ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘ ಹಾಗೂ ಪ್ರಿಯಾ ಕೃಷ್ಣ ಫೌಂಡೇಶನ್ ವತಿಯಿಂದ ವಿಜಯನಗರದ ಬಿಜಿಎಸ್ ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇನ್ನು ಬಿಜಿಎಸ್ ಮೈದಾನದಿಂದ ಸೈನಿಕ ಭವನದವರೆಗೆ ಜಾಥಾ ಏರ್ಪಡಿಸಲಾಗಿದ್ದು, ಜಾಥಾದಲ್ಲಿ ಜಾನಪದ ಕಲಾ ತಂಡಗಳು, ಭಾರತೀಯ ಸೇನೆಯ ಮಿಲಿಟರಿ ಬ್ಯಾಂಡ್, ಹುತಾತ್ಮ ಯೋಧರ ಸ್ತಬ್ಧ ಚಿತ್ರಗಳು ಕೂಡ ಇರುತ್ತಂತೆ. ಈ ಒಂದು ಜಾಥಾದಲ್ಲಿ ಮಾಜಿ ಸೈನಿಕರೊಂದಿಗೆ 1000 ಅಡಿಯ ರಾಷ್ಟ್ರಧ್ವಜ ಪಥಸಂಚಲನ ಇರಲಿದೆ. ಮಾಜಿ ಸೈನಿಕರಿಗೆ ಮತ್ತು ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ರಾಜ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗ್ತಾ ಇದೆ. ಪಾಕಿಸ್ತಾನದ ವಿರುದ್ಧ ನಾವು ಗೆದ್ದಂತಹ ಒಂದು ನಿಟ್ಟಿನಲ್ಲಿ ಕಾರ್ಗಿಲ್ ವಿಜಯೋತ್ಸವ ಇವತ್ತು ಆಚರಿಸ್ತಾ ಇರುವಂಥದ್ದು. ದೇಶದೆಲ್ಲೆಡೆ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಬೆಂಗಳೂರಲ್ಲೂ ಕೂಡ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಯೋಜನೆ ಮಾಡಲಾಗಿದೆ. ಹುತಾತ್ಮ ವೀರ ಯೋಧರಿಗೆ ಗೌರವ ಸಮರ್ಪಣೆ ಮಾಡ್ತಾ ಇರುವಂತಹ ಒಂದು ಕಾರ್ಯಕ್ರಮ. ಬೆಂಗಳೂರಿನಲ್ಲೂ ಕೂಡ ಕೆಚ್ಚೆದೆಯ ಸೈನಿಕರಿಗೆ ಅವರ ಸೇವೆಯನ್ನು ಸ್ಮರಿಸುವಂತಹ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ವಿಜಯನಗರದಲ್ಲಿ ನಡೀತಾ ಇದೆ. ಕಾರ್ಗಿಲ್ ವಿಜಯ ದಿವಸ ಇವತ್ತು ಆಪರೇಷನ್ ವಿಜಯ್ ಎನ್ನುವಂತಹ ಹೆಸರಿನಲ್ಲಿ ಕಾರ್ಗಿಲ್ ವಿಜಯ ದಿವಸವನ್ನು ಆಚರಿಸ್ತಾ ಇರುವಂಥದ್ದು. ನಮ್ಮ ಕೆಚ್ಚೆದೆಯ ಭಾರತೀಯ ಸೈನಿಕರು ಪಾಕಿಸ್ತಾನದವರ ವಿರುದ್ಧ ಗೆದ್ದಂತಹ ದಿವಸ ಕಾರ್ಗಿಲ್ ವಿಜಯ ದಿವಸ. ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘ ಹಾಗೂ ಪ್ರಿಯಾ ಕೃಷ್ಣ ಫೌಂಡೇಶನ್ ವತಿಯಿಂದ ಬೆಂಗಳೂರಿನಲ್ಲಿ ಆಯೋಜಿಸಿರುವಂಥ ಒಂದು ಕಾರ್ಯಕ್ರಮ, ಕೆಚ್ಚೆದೆಯ ವೀರ ಯೋಧರನ್ನು ಸ್ಮರಿಸುವಂತಹ ಒಂದು ಕಾರ್ಯಕ್ರಮ. ಬೃಹತ್ ಜಾಥಾ ಕೂಡ ನಡೀತಾ ಇದೆ. ಅದರಲ್ಲೂ ಸೇವೆ ಸಲ್ಲಿಸಿರುವಂತಹ ಒಂದಷ್ಟು ಸೈನಿಕರಿಗೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅನ್ನುವಂಥ ರಾಜ್ಯ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲಕ್ಷ್ಮಿ, ನಮ್ಮ ಭಾರತೀಯ ಸೈನಿಕರು ಪಾಕಿಸ್ತಾನದ ವಿರುದ್ಧ ಕೆಚ್ಚೆದೆಯ ಶೌರ್ಯವನ್ನು ಪ್ರದರ್ಶಿಸಿದಂತಹ ಒಂದು ಕಾರ್ಗಿಲ್ ವಿಜಯ ದಿವಸದ ಆಚರಣೆ ಇವತ್ತಾಗ್ತಾ ಇರುವಂಥದ್ದು ದೇಶದಾದ್ಯಂತ ನಡೀತಾ ಇದೆ. ಇವತ್ತು ಕೂಡ ಬೆಂಗಳೂರಿನಲ್ಲೂ ಕೂಡ ಇದರ ಒಂದು ಸಂಭ್ರಮಾಚರಣೆ ಮಾಡಲಾಗ್ತಾ ಇರುವಂಥದ್ದು. ಡೀಟೇಲ್ಸ್ ಕೊಡೋದಾದ್ರೆ ಎಸ್ ಸಂತೋಷ್, ಇವತ್ತು ಎಲ್ಲೋ ಒಂದು ಕಡೆಗೆ ಎಲ್ಲ ವೀರರ ಯೋಧರ ಮನೆಯಲ್ಲಿ ಜೊತೆಗೆ ಭಾರತೀಯರಲ್ಲಿ ಒಂದು ಸಂತಸ ಮನೆ ಮಾಡಿರುವಂತದ್ದು. ಯಾಕಂತಂದ್ರೆ ಇವತ್ತಿಗೆ ಕಾರ್ಗಿಲ್ ವಿಜಯೋತ್ಸವ ಆಗಿ ಕಾರ್ಗಿಲ್ ಯುದ್ಧ ನಡೆದು 26ನೇ ವರ್ಷಕ್ಕೆ ಕಾಲಿಟ್ಟಿರುವಂತದ್ದು. 1999ರಲ್ಲಿ ಏನು ಯುದ್ಧ ಭೂಮಿಯಲ್ಲಿ ಸೆಣಸಾಡಿ ವೀರ ಯೋಧರು ಒಂದಷ್ಟು ಜನರು ಮರಣ ಹೊಂದುತ್ತಾರೆ, ಜೊತೆಗೆ ಒಂದಷ್ಟು ಜನರು ವಿಜಯ ಪತಾಕೆಯನ್ನ ಹಾರಿಸಿರುವಂತಹ ದಿನ ಇವತ್ತು. ಈ ಹಿನ್ನೆಲೆಯಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ಜೊತೆಗೆ ಪ್ರಿಯಾ ಕೃಷ್ಣ ಫೌಂಡೇಶನ್ ವತಿಯಿಂದ 26ನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವವನ್ನು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇರುವಂತದ್ದು. ಸೊ ಏನು ವಿಜಯನಗರದ ಬಿಜಿಎಸ್ ಮೈದಾನದಲ್ಲಿ ಈ ಒಂದು ಸಂಭ್ರಮ ಕಳೆಗಟ್ಟಿರುವಂತದ್ದು. ನಿಜಕ್ಕೂ ನಾನು ಇಲ್ಲಿರುವಂತಹ ಏನು ಸಂದರ್ಭವನ್ನ ನೋಡೋದಾದ್ರೆ ಒಂದು ಸಂಭ್ರಮ ಕೂಡಿರುವಂತದ್ದು. ನಾನು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀನಿ, ನೀವು ಗಮನಿಸಬಹುದು ಸಂತೋಷ್, ಯಾವ ರೀತಿಯಾಗಿ ಏನು ಬಿಜಿಎಸ್ ಮೈದಾನದಲ್ಲಿ ಸಂಭ್ರಮ ಮಾಡಿರುವಂತದ್ದು. ಯಾಕಂದ್ರೆ ವೀರ ಯೋಧರನ್ನ ಇವತ್ತು ಸ್ಮರಣೆ ಮಾಡುವಂತದ್ದು, ಹುತಾತ್ಮ ವೀರ ಯೋಧರಿಗೆ ಗೌರವವನ್ನ ಸಲ್ಲಿಸುವುದಕ್ಕೆ NSS ತಂಡ ಆಗಿರ್ಬೋದು, NCC ತಂಡ ಆಗಿರ್ಬೋದು, ಜೊತೆಗೆ ಒಂದಷ್ಟು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಾಗಿರ್ಬೋದು, ಅದರ ಜೊತೆಗೆ ಏನು ಕಲಾ ಜಾನಪದ ತಂಡಗಳಾಗಿರಬಹುದು, ಸಂಪೂರ್ಣವಾಗಿ ಇಲ್ಲಿ ಭಾಗಿಯಾಗಿರುವಂತದ್ದು. ಜೊತೆಗೆ ಒಂದಷ್ಟು ಜನ ಮಾಜಿ ಸೈನಿಕರು ಮತ್ತೆ ಕಾರ್ಗಿಲ್ ಯುದ್ಧದಲ್ಲಿ ಭಾಗಿಯಾಗಿರುವಂತಹ ಸೈನಿಕರು ಸಹ ಈಗಾಗಲೇ ಈ ಮೈದಾನಕ್ಕೆ ಬಂದಿರುವಂತದ್ದು. ಈ ಸಂಭ್ರಮದಲ್ಲಿ ಭಾಗಿಯಾಗುವುದಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಯಾವ ರೀತಿಯಾಗಿ ಏನು ಜಾನಪದ ಕಲೆ ಅನ್ನುವಂಥದ್ದು ಇಲ್ಲಿ ಕಳೆಗಟ್ಟಿದೆ ಅಂತ ಹೇಳಿ. ಸೊ ಈಗ ಇದಾದ ಬಳಿಕ ಇಲ್ಲಿ ವೀರ ಯೋಧರಿಗೆ ಒಂದು ಗೌರವವನ್ನ ಸಲ್ಲಿಸ್ತಾರೆ. ಒಂದು ರೀತಿಯಲ್ಲಿ ಗೌರವ ನಮನವನ್ನ ಸಲ್ಲಿಸಿದ ಬಳಿಕ ಇಲ್ಲಿಂದ ಜಾಥಾ ಆರಂಭ ಆಗುತ್ತೆ. ಜಾಥಾದಲ್ಲಿ ಸಾಕಷ್ಟು ಜನರು ವೀರ ಯೋಧರು ಭಾಗಿಯಾಗ್ತಾರೆ. ಜೊತೆಗೆ ತೆರೆದ ವಾಹನದಲ್ಲಿ ಹುತಾತ್ಮ ವೀರ ಯೋಧರ ಒಂದು ಸ್ತಬ್ಧ ಚಿತ್ರವನ್ನ ಮೆರವಣಿಗೆ ಮಾಡುವುದರ ಮೂಲಕ ಸೈನಿಕ ಭವನಕ್ಕೆ ಅಂದ್ರೆ ಜಾಥಾ ಮೂಲಕ ತೆಗೆದುಕೊಂಡು ಹೋಗುವಂತದ್ದು. ಈ ಜಾಥಾದಲ್ಲಿ NSS ಟೀಮ್ ಆಗಿರ್ಬೋದು, NCC ಕ್ಯಾಂಡಿಡೇಟ್ ಆಗಿರ್ಬೋದು, ಜೊತೆಗೆ ಮಿಲಿಟರಿಯ ಒಂದಷ್ಟು ಜನ ಏನು ಯೋಧರಾಗಿರ್ಬೋದು, ಜೊತೆಗೆ ಮಿಲಿಟರಿಯ ಬ್ಯಾಂಡ್ ಸಹ ಇಲ್ಲಿ ಭಾಗಿಯಾಗುವಂತದ್ದು. ಈ ಎಲ್ಲವೂ ಸಹ ಒಂದ್ ರೀತಿಯಲ್ಲಿ ವಿಜಯನಗರದಿಂದ ಹಿಡಿದು ಚಂದ್ರ ಲೇಔಟ್ನವರೆಗೆ ನಮಗೆ ಕಾರ್ಗಿಲ್ ವಿಜಯೋತ್ಸವದ ಸಂಭ್ರಮ ಕಳೆಗಟ್ಟಿರುವಂತಹದನ್ನ ಕಂಡು ಬರುವಂತಹದ್ದು. ಸಂತೋಷ್, ಥ್ಯಾಂಕ್ ಯು ಲಕ್ಷ್ಮಿ ತಮ್ಮ ಡೀಟೇಲ್ಸ್ಗಾಗಿ.
ಕಾರ್ಗಿಲ್ ವಿಜಯೋತ್ಸವ ಬಹಳ ಸಂಭ್ರಮಾಚರಣೆಯಿಂದ ಎಲ್ಲ ಕಡೆ ಮನೆ ಮಾಡಿರುವಂಥದ್ದು. ಅದರಲ್ಲೂ ದೇಶದಾದ್ಯಂತ ಇವತ್ತು ಆಚರಣೆ ಮಾಡ್ತಾರೆ. ಪ್ರಧಾನಿಗಳು ಕೂಡ ಗೌರವ ಸಲ್ಲಿಕೆಯನ್ನು ಮಾಡ್ತಾರೆ ರಾಷ್ಟ್ರ ರಾಜಧಾನಿಯಲ್ಲಿ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ನಮ್ಮ ವೀರ ಯೋಧರ, ಭಾರತೀಯ ಸೈನಿಕರ ಶೌರ್ಯವನ್ನು ಮೆಚ್ಚಿಸುವಂತಹ ಮತ್ತು ಸ್ಮರಿಸುವಂತಹ ಒಂದು ಕಾರ್ಯಕ್ರಮ ಆಯೋಜನೆ ಆಗಿರುವಂಥದ್ದು. ಪಾಕಿಸ್ತಾನದ ವಿರುದ್ಧ ಸೆಣಸಾಡಿ ತಮ್ಮ ಕೆಚ್ಚೆದೆಯ ಶೌರ್ಯವನ್ನು ಪ್ರದರ್ಶಿಸಿದಂತಹ ಸೈನಿಕರಿಗೆ ನಾವೆಲ್ಲರೂ ಕೂಡ ನಮ್ಮ ದೊಡ್ಡ ಸಲಾಮನ್ನು ಮತ್ತು ಗೌರವ ಸಮರ್ಪಣೆಯನ್ನು ಮಾಡಲೇಬೇಕಾಗತ್ತೆ. ನಾವೆಲ್ಲರೂ ಇವತ್ತು ಇಲ್ಲಿ ಶಾಂತಿಯಿಂದ ನೆಮ್ಮದಿಯಾಗಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಬಾರ್ಡರ್ನಲ್ಲಿ ಕಾಯುವಂತಹ ವೀರ ಯೋಧರನ್ನು ನಾವು ಸ್ಮರಿಸಿಕೊಳ್ಳಲೇಬೇಕಾಗತ್ತೆ. ಅದರಲ್ಲೂ ಪ್ರಮುಖವಾಗಿ ನಮ್ಮ ಶತ್ರು ರಾಷ್ಟ್ರಗಳ ಜೊತೆ ಹೋರಾಡಿ ಸೆಣಸಾಡಿ ನಮಗೆ ವಿಜಯವನ್ನು ತಂದುಕೊಟ್ಟಂತಹ ಕಾರ್ಗಿಲ್ ವೀರ ಯೋಧರನ್ನು ಸ್ಮರಿಸಿಕೊಳ್ಳಲೇಬೇಕಾಗುತ್ತೆ. ಇಂಥ ಒಂದು ದಿವಸ ಇವತ್ತಿಗೆ 1999ರಲ್ಲಿ ಆದಂಥ ಯುದ್ಧ ಆಪರೇಷನ್ ವಿಜಯ್ ಪಾಕಿಸ್ತಾನದ ವಿರುದ್ಧ, ಅದನ್ನು ಕಾರ್ಗಿಲ್ ವಿಜಯ ದಿವಸ ಅನ್ನುವಂಥ ರೀತಿಯಲ್ಲಿ ನಾವು ಆಚರಿಸ್ತೀವಿ. ಅದು ಇವತ್ತಿಗೆ 26ನೇ ವರ್ಷದ ಕಾರ್ಗಿಲ್ ವಿಜಯ ದಿವಸ. ಇಂದಿನ ದಿವಸ ನಾವೆಲ್ಲರೂ ನಮ್ಮ ವೀರ ಯೋಧರನ್ನ ಸ್ಮರಿಸಿಕೊಳ್ಳಬೇಕಾಗುತ್ತೆ.